ನಮಸ್ತೆ ವೀಕ್ಷಕರೇ, ನಿಮಗೆ ಸಿಎಸ್ ಆಟೋಮೋಟಾರ್ ವರ್ಲ್ಡ್ ಚಾನೆಲ್ಗೆ ನಿಮಗೆ ಸ್ವಾಗತ. ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ನಮಗೆ ಅದರ ಫೋಟೋಸ್ ಮತ್ತು ಡೀಟೇಲ್ಸ್ ನಮ್ಮ ವಾಟ್ಸಪ್ ನಂಬರ್ಗೆ ಕಳುಹಿಸಿಕೊಡಿ. ನಮ್ಮ ಚಾನೆಲ್ ಮುಖಾಂತರ ಯಾವುದೇ ಬ್ರೋಕರ್ ಇರದೆ ಡೈರೆಕ್ಟ್ ಕಸ್ಟಮರ್ಗೆ ನಿಮ್ಮ ವಾಹನ ಅಥವಾ ಬೇರೆಯವರ ವಾಹನ ನಿಮಗೆ ಸಿಗಲು ನಮ್ಮ ಚಾನೆಲ್ ಮುಖಾಂತರ ನಾವು ನಿಮಗೆ ಸಹಾಯ ಮಾಡುತ್ತೇವೆ. 9945 9324 11 ಈ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸ್ ಅನ್ನು ಕಳುಹಿಸಿಕೊಡಿ. ಚೆನ್ನಾಗಿ ಕ್ಲೀನ್ ಆಗಿ ಇರುವ 8ರಿಂದ 10 ಫೋಟೋ ಮತ್ತು ವಾಹನದ ಡಾಕ್ಯುಮೆಂಟ್ಸ್ ನಮ್ಮ ವಾಟ್ಸಪ್ ನಂಬರ್ಗೆ ಕಳುಹಿಸಿಕೊಡಿ. ನಾವೇ ನಿಮಗೆ ಕಾಲ್ ಮಾಡಿ ವಾಹನದ ಮಾಹಿತಿ ಪಡೆಯುತ್ತೇವೆ. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತು ಯಾರಿಗೆಲ್ಲ ವಾಹನ ಬೇಕಾಗಿರುತ್ತೆ ಈ ವಾಹನದ ಓನರ್ ಏನು ಹೇಳ್ತಾರೆ ಕೇಳೋಣ. ಸರ್ ನಮಸ್ತೆ. ನಮಸ್ಕಾರ ಸರ್ ಇದು ನಿಮ್ದು ಟವೇರಾ ಗಾಡಿ ಮಾರಕ್ಕಂತ ಯೂಟ್ಯೂಬ್ಗೆ ಹಾಕಕ್ಕೆ ಕಳಿಸಿದ್ರಲ್ಲ? ಹಾಂ ಸರ್ ಹೇಳ್ರಿ ಸರ್. ಹಾಂ ಸರ್, ಇದು ಮಾಡೆಲ್ ಯಾವ್ದು ಸರ್ ಟವೇರಾ ಗಾಡಿ? 15 ತಿಂಗಳು 2015 ಮಾಡಲ್ ಸರ್. 2015 ಮಾಡಲು? ಹಾಂ 2015 ರೀ, 15 ತಿಂಗಳು. ಓಕೆ ಸರ್, ಇದು ಯಾವ ಕಂಪ್ನಿ ಗಾಡಿ ಇದು? ಇದ್ರ ಕಂಪ್ನಿ ಸರ್, ಯಾವ ಅಂತಾರೆ ರೈಟ್ ಇದ್ರಾಗ ಬರ್ತದಲ್ಲ ಸರ್, ಟವೇರಾ. ಚಾರ್ಲೆಟ್. ಹಾಂ ಚಾರ್ಲೆಟ್ ಸರ್. ಓಕೆ ಸರ್, ಇದು ಗಾಡಿದು ಇಸ್ವಿ 2015 ಅಂದ್ರಲ್ವಾ? 2015 ರೀ, 15 ತಿಂಗಳು. 15 ತಿಂಗಳು. ಓಕೆ ಸರ್. ಓಕೆ ಸರ್. ಎಷ್ಟು ಕಿಲೋಮೀಟರ್ ಆಗಿದೆ ಸರ್ ಗಾಡಿ? ಆಗಿರ್ಬೇಕು ಸರ್, ಒಂದು 3 ಆಗಿರ್ಬೇಕು ಅನ್ನೋದು ಸರ್. 3 ಲಕ್ಷ ಆಗಿದೆನಾ? ಹಾಂ ಆಗಿರ್ಬೇಕು ಸರ್. ಗಾಡಿ ಓನರ್ಶಿಪ್ ಎಷ್ಟಾಗಿದೆ ಸರ್? ಇದು ಸೆಕೆಂಡ್ ರೀ ನಾ ಇದ್ದಿದ್ದು. ಹೌದಾ? ಗಾಡಿಯಲ್ಲಿ ಏನೇನು ಸಿಸ್ಟಮ್ ಏನೇನಿದೆ ಸರ್? ಸಿಸ್ಟಮ್ ಏನಿಲ್ಲ ಸರ್, ಅದು ನಾರ್ಮಲ್ ಟೇಪ್ ರಿಕಾರ್ಡ್ ಇದೆ, ಆಯ್ತು ಅಷ್ಟೇ ಮೇಡಮ್. ಟಿವಿ ಇದೆ ಒಂದು. ಓಕೆ, ಬಾಡಿ ಕಂಡೀಷನ್ ಎಲ್ಲ ಚೆನ್ನಾಗಿದೆನಾ? ಡೆಂಟ್ ಸ್ಕ್ರ್ಯಾಚ್ ರೀಪೇಂಟ್ ಏನಾದರೂ ಆಗಿದೆನಾ? ಸರ್ ಅವು ಸೈಡ್ ಕೆಳಗಿನ ಚಾನಲ್ ಬರ್ತಾವಲ್ಲ ಸರ್. ಹಾಂ ಸರ್, ರನ್ನಿಂಗ್ ಬೋರ್ಡು. ಹಾಂ ರನ್ನಿಂಗ್ ಬೋರ್ಡ್ ಅವನ್ನ ಹೋಗಿ ಹೋಗ್ತಾವ, ಹಾಕ್ಸಿನಿ ಸರ್ ಅವು. ಓಕೆ ಸರ್, ಓಕೆ. ಅದು ಕಂಪಲ್ಸರಿ ನೀರು ಹಾಕಿ ಹೋಗ್ತಾರೆ ಸರ್, ಹಾಕಬೇಕು ಸರ್ ಅವು. ಹಾಂ ಹಾಕಿನಿ ಸರ್ ಅವು. ಒಂದು 4 ಟೈರ್ ಸಿಲ್ ಇದೆ ಸರ್. ಹಾಂ, 4 ಟೈರ್ ಚೆನ್ನಾಗಿದಾವ? ಚೆನ್ನಾಗಿದೆ. ಮತ್ತು ಸೀಟನ್ನು ಮೊನ್ನೆ ಒಂದು ತಿಂಗಳಾಯ್ತು ಸರ್ ಮಾಡಿಸೋಷ್ಟು ಹೊಸವು. ಅವು ಪೈಲಾಗ ಬಟ್ಟಿದು ಇದ್ದವು ಸರ್. ಹಾಂ ಸರ್. ಆಲ್ವೇಟು ಇದ್ದು ಧೂಳು ಹಿಡಿಯೋದ್ರಲ್ಲಿ ತೆಗೆದು ಹಾಕ್ತೀನಿ ಸರ್. ನೀವು ಇವಾಗ ಲೆದರ್ ಸೀಟ್ ಹಾಕ್ಸಿದ್ರಾ? ಹಾಂ ಲೆದರ್ ಮಾಡಿಸಿ ಸರ್. ಓಕೆ ಸರ್, ಓಕೆ. ಸ್ಟೆಪ್ನಿ ಇದೆಯಾ ಸರ್? ಹಾಂ ಸ್ಟೆಪ್ನಿ ಇದೆ ಸರ್. ಹಾಂ ಸರ್. ಗಾಡಿ ಇಂಜನ್ ಕಂಡೀಷನ್ ಹೇಗಿದೆ ಸರ್? ಇಂಜಿನ್ ಕಂಡೀಷನ್ ಸರ್, ನಡಬರ್ಕ್ ನಮ್ಮದು ಒಂದು ಹುಡುಗನ ಕೈ ಮೇಲೆ ಅದು ನೀರು ಲೀಕೇಜ್ ಆಗಿ ಜಾಮ್ ಆಗಿತ್ತು ಸರ್. ಫುಲ್ ಮಿನಿಮಮ್ 65,000 ರೂಪಾಯಿಗೆ ಫುಲ್ ಕೆಲಸ ಮಾಡ್ತೀನಿ ಸರ್. ಫುಲ್ ಗಾಡಿ ಎಲ್ಲ ಕಂಡೀಷನಲ್ಲಿದೆನಾ? ಪೂರ ಇಂಜನ್ನ ಪೂರ ಫಿಟ್ಟಿಂಗ್ ಮಾಡ್ತೀನಿ ಸರ್. ಯಾಕಂದ್ರೆ ಅದು ನಾವು ಮಾಡ್ಬೇಕಂತೇಳಿ ಬ್ಯಾಂಕಿನಾಗ ಇದು ನಾವು ಧರ್ಮಸ್ಥಳ ಸಂಘ ಇತ್ತಲ್ಲ ಸರ್. ಹಾಂ ಸರ್. ಆ ಸಂಸ್ಥೆದಾಗ ಕೊಟ್ಟಿದ್ದೆ ಸರ್ ನಾ. ಹೌದಾ? ಒಂದು 2 ವರ್ಷ ನಡೆದ ಸರ್ ಅದ್ರಾಗೆ. ಹಂಗಾಗಿ ಪೂರ ಟು ಝೆಡ್ ಗಾಡಿ ಕೆಲಸ ನಾವು ಪೂರ ಎದುರು ನಿಂತು ಪೂರ ಅಷ್ಟು ಹೊಸ ಹಾಕ್ತೀನಿ ಸರ್. ಯಾಕಂದ್ರೆ ಅದು ಇಟ್ಕೊಂಬಂದಿ ನಮ್ಗೆ ರೊಕ್ಕದ ಪ್ರಾಬ್ಲಮ್ ಬಂದಿದ್ದು ತೆಗೆದಿದ್ರಿ, ಅದು ಸಂಘದಾಗ ತೆಗೆದಿರ್ತೀರಿ. ಹೌದಾ ಸರ್? ಟ್ಯಾಕ್ಸಿ ಬೋರ್ಡ್ ಇತ್ತು ಸರ್, ಅದು ವೈಟ್ ಬೋರ್ಡ್ ಮಾಡಿಸ್ಕೊಂಡಿದ್ದೆ. ಎಲ್ಲೋ ಬೋರ್ಡ್ ಇತ್ತು, ವೈಟ್ ಬೋರ್ಡ್ ಮಾಡಿಸಿದ್ರಾ? ಈಗ ಸಂಘದಾಗಿನ ತೆಗೆದ್ರು ಸರ್. 2 ವರ್ಷ ಐತಲ್ಲ ಅವ್ರದ್ದು, ಮುಗಿದೋಯ್ತು ನಿಂದು. ಹಾಂ ಸರ್. ಅದು 2 ವರ್ಷಕ್ಕೊಮ್ಮೆ ಗಾಡಿ ಅವ್ರಿಗೆ ಬೇರೆ ಚೇಂಜ್ ಮಾಡ್ಕೊತಾರೆ ಸರ್ ಅವರು. ಚೇಂಜ್ ಮಾಡ್ತಾರೆ? ಹಾಂ ಹೌದು. 2 ವರ್ಷಕ್ಕೊಮ್ಮೆ ಚೇಂಜ್ ಆದ್ರೆ ರೂಲ್ಸ್ ಅವ್ರದ್ದು. ನಮ್ದು 2 ವರ್ಷ ನಡ್ಸ್ಕೊಂಡು ಮತ್ತೆ ನಮ್ಮದು ಈಗ ಟ್ಯಾಕ್ಸಿ ಬೋರ್ಡ್ ಅದು ವರ್ಕೌಟ್ ಆಗಲ್ಲ, ಮತ್ತೆ ವೈಟ್ ಬೋರ್ಡ್ ಮಾಡ್ತಾರೆ ಸರ್ 95,000 ಕೊಟ್ಟು. ಹೌದಾ? ವೈಟ್ ಬೋರ್ಡ್ ಮಾಡಿಸಿದ್ರಾ? ಹೌದು ಸರ್. ಓಕೆ ಸರ್, ಓಕೆ. ಗಾಡಿ ಮೇಲೆ ಲೋನು ಅಥವಾ ಏನಿಲ್ಲ ಸರ್, ಏನು 1 ಪೈಸೆ ಲೋನ್ ಇಲ್ಲ ಸರ್. ಏನೂ ಇಲ್ವಾ? ಹಾಂ ಏನಿಲ್ಲ ಸರ್. ಸರ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗಲ್ಲಿ ಇದಾವ? ರನ್ನಿಂಗ್ ಇದೆ ಸರ್ ಪೂರ ಓಕೆ. ಇನ್ನು ಈಗ ಇನ್ಸೂರೆನ್ಸ್ 15 ತಿಂಗಳ ಕಟ್ಟೋದು ಬರ್ತದೆ ಸರ್. 15 ತಿಂಗಳ ಮಟ್ಟ ಇನ್ಸೂರೆನ್ಸ್ ಇದೆನಾ? ಇದೆ ಸರ್. ಓಕೆ. ಓಕೆ ಸರ್, ಆಯಿತು. ಇದು ಎಲ್ಲಿದೆ ಗಾಡಿ? ಇದು ಗುಲ್ಬರ್ಗ ಡಿಸ್ಟಿಕ್ ಚಿಂಚೋಳಿ ತಾಲೂಕು ಅಂತ ಬರ್ತದೆ ಸರ್. ಗುಲ್ಬರ್ಗ ಡಿಸ್ಟಿಕ್ಕು ಚಿಂಚೋಳಿ ತಾಲೂಕಾ ಸರ್? ಹಾಂ ಸರ್. ಗುಲ್ಬರ್ಗಲ್ಲಿಂದ 80 ಕಿಲೋಮೀಟರ್ ಸರ್. ಈ ಕಡೆ ನಮ್ಮ 75-80 ಕಿಲೋಮೀಟರ್ ಆಗ್ತದೆ. ಹಾಂ. ಯಾವ ಊರ ಹತ್ರ ಆಗುತ್ತೆ ಸರ್? ಇದು ಸುಲೇಪೇಟ್ ಹತ್ರ ಆಗ್ತದೆ. ಸುಲೇಪೇಟ್ ಹತ್ರ ಆಗುತ್ತಾ? ಹಾಂ. ಓಕೆ ಸರ್, ಓಕೆ. ಗಾಡಿಗೆ ರೇಟ್ ಏನು ಹೇಳ್ತಿದ್ದಾರೆ ಸರ್? ಸರ್ ನಾವನೇ ಮುಚ್ಚಮನೆಲ್ಲ ನಮ್ಮದು 3.5 ಇತ್ತು. ಫೈನಲ್ ನೋಡ್ರಿ, ಯಾರೇ ಬರಲಿ 3 ಕೊಡ್ಬೇಕು ಹೋಗ್ಬೇಕು ಸರ್. ಇದೇ ಕಂಡೀಷನ್ ಇದೆ. 3.5 ಲಕ್ಷ ಫೈನಲ್. 3 ಲಕ್ಷ ಬಂದರೆ ಬಿಟ್ಕೊಡ್ತೀನಿ. ಹಾಂ ಫೈನಲ್ ಸರ್, ಫೈನಲ್. ಓಕೆ ಸರ್, ಓಕೆ. ಅಪ್ಲೋಡ್ ಮಾಡಿರ್ತೀನಿ ನೋಡಿ, ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡಿ ಗಾಡಿ. ಇಲ್ಲ ಸರ್, ಯಾಕಂದ್ರೆ ಅದು ನನಗೇನು ಯಾಕೆ ಸರ್, ಮೊನ್ನೆ ನಾನು ಅದು ವೈಟ್ ಬೋರ್ಡ್ ಮಾಡಿದೆ ಸರ್. ನಾನು 95,000 ತೊಗೊಂಡು ಸರ್. ಹೌದಾ? ಅದಾಗಿ ಟ್ಯಾಕ್ಸಿ ಬೋರ್ಡ್ ಇದ್ದಾಗ 280 ಕೇಳಿರಿ ಸರ್. ಈಗ ನಾನು ಸಂಘದಿಂದ ಹೀಗೆ ಬಂದದ್ದು ಯಾಕೆ ತೆಗಿಲಿ ನೋಡೋಣ ಥೋಡೆ ದಿವಸ ಅಂತ ಹಿಂಗೆ ವಿಚಾರ ಮಾಡಿದ್ರೆ ಅಮೌಂಟ್ ಕಟ್ಟೋದಿದ್ದಕ್ಕೆ ಜರ ಇದು ಮಾಡೋದಂಗೆ ಸರ್, ಮತ್ತೊಂದು ಏನಿಲ್ಲ. ಹಾಂ ಆಯ್ತು ಬಿಡಿ ಸರ್, ಆಯ್ತು.
ಓಕೆ ಸರ್ ಓಕೆ ಅಪ್ಲೋಡ್ ಮಾಡಿರ್ತೀನಿ ಸರ್ ಅದನ್ನ. ಓಕೆ ಸರ್ ಓಕೆ ಕಸ್ಟಮರ್ ಬಂದರೆ ಗಾಡಿ ಎಲ್ಲ ತೋರಿಸಿ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಿಸ್ಕೊಂಡು Okay, ಬೈಕ್ sir. ಮಾಡಿ ಕೊಡಿ ಸರ್. ಓಕೆ ಸರ್ ಓಕೆ ಹಾಂ ನಮಸ್ತೆ ವೀಕ್ಷಕರೇ, ನಾವು ಯಾವುದೇ ರೀತಿ ವಾಹನವನ್ನು ಖುದ್ದಾಗಿ ಹೋಗಿ ಪರಿಶೀಲನೆ ಮಾಡಿರುವುದಿಲ್ಲ. ವಾಟ್ಸಪ್ ಮೂಲಕ ಬಂದಿರುವ ಫೋಟೋಗಳನ್ನು ಅಷ್ಟೇ ನಾವು ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿರುತ್ತೇವೆ. ನೀವು ತಗೋತಿರುವ ವಾಹನಕ್ಕೆ ನಮ್ಮ ಚಾನಲ್ ಯಾವುದೇ ರೀತಿ ಜವಾಬ್ದಾರಿ ಕಾರಣವಾಗಿರುವುದಿಲ್ಲ. ನೀವು ವಾಹನವಿರುವ ಲೊಕೇಶನ್ಗೆ ಹೋಗಿ ಸಂಪೂರ್ಣ ಪರಿಶೀಲನೆ ಮಾಡಿ ಡಾಕ್ಯುಮೆಂಟ್ಸ್ ಚೆಕ್ ಮಾಡಿ ವಾಹನಗಳನ್ನು ತೆಗೆದುಕೊಳ್ಳಬೇಕು ನಮ್ಮ ವಿನಂತಿ.